ಚಿನ್ನಾಭರಣಗಳಿಗೆ ಹೆಸರುವಾಸಿಯಾದ ಆಭರಣ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಭರಣ ಸುಂದರಿ ಫ್ಯಾಷನ್ ಶೋ ಶನಿವಾರ ಹೋಟೆಲ್ ಮಣಿಪಾಲ ಇನ್ ಸಭಾಂಗಣದಲ್ಲಿ ನಡೆಯಿತು. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಭರಣ ಸುಂದರಿ ಫ್ಯಾಷನ್ ಶೋವನ್ನು ನಟಿ ಅಂಕಿತಾ ಅಮರ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತೀಯ ಆರ್ಥಿಕತೆ ಸ್ಮಾರ್ಟ್ ಆಗಿರಲು ಮನೆಗಳಲ್ಲಿ ಮಹಿಳೆಯರು ಹೊಂದಿದ ಚಿನ್ನಾಭರಣವು ಕಾರಣವಾಗಿದೆ. ಬದುಕಿನಲ್ಲಿ ನವದುರ್ಗೆಯರ ಪಾತ್ರ ವಹಿಸಿದ ಮಹಿಳೆಗೆ ಆಭರಣವು ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ಆಭರಣ ಸಂಸ್ಥೆಯ ಸಂಧ್ಯಾ ಕಾಮತ್ ಮಾತನಾಡಿದರು. ಆಭರಣ ಸಂಸ್ಥೆಯ ಸುಭಾಷ್ ಕಾಮತ್, ಮಹೇಶ್ ಕಾಮತ್, ಶ್ಲೋಕಾ ಕಾಮತ್, ಮಹಾಲಾಸ, ಮೀನಾ ಅಡ್ಯಂತಾಯ, ಅಶ್ವಿತಾ, ವೀಣಾ ಕಾಮತ್ ಮುಖ್ಯ ಅತಿಥಿಗಳಾಗಿದ್ದರು. ಉದ್ಯಮಿ ಪುರುಷೋತ್ತಮ್ ಶೆಟ್ಟಿ ಮತ್ತು ಶಾಸಕ ಯಶ್ಪಾಲ್ ಸ್ವರ್ಣ ಅವರನ್ನು ಗೌರವಿಸಲಾಯಿತು. ಎಸ್ಪಿ ಹರಿರಾಮ್ ಶಂಕರ್, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್, ದೇವಿ ಪ್ರಸಾದ್ ಶೆಟ್ಟಿ, ಅಶೋಕ್ ಗಾಯತ್ರಿ ಪೈ, ಡಾಕ್ಟರ್ ಕಿರಣ್ ಆಚಾರ್ಯ, ಶಾಲಿನಿ ಜಿ ಶಂಕರ್, ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು. ಸಂಗೀತದ ಹಿನ್ನೆಲೆಗೆ ನಟಿ ಅಂಕಿತಾ ಅಮರ್ ರ್ಯಾಂಪ್ ವಾಕ್ ಮಾಡಿದರು. ಚಿನ್ನಾಭರಣ ತೊಟ್ಟ ಮಾಡೆಲ್ಗಳು, ಬೆಳ್ಳಿ ಆಭರಣ ತೊಟ್ಟ ಆಯ್ದ ಗ್ರಾಹಕರು, ವಜ್ರಾಭರಣ ತೊಟ್ಟ ಮಾಡೆಲ್ಗಳು ಹೆಜ್ಜೆ ಹಾಕಿದರು. ಆಭರಣದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರ ಜೊತೆ ಮಹಿಳೆಯರ ಜೀವನದ ಡಿಸೈನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಉಡುಪಿ ಮತ್ತೆ ಮಂಗಳೂರು ಬೆಲ್ಟ್ ಅಂತ ಬಂದಾಗ ಕಲೆಗೆ ನೀವೆಲ್ಲ ಕೊಡುವಂತಹ ಬೆಲೆಯನ್ನ ನಾನು ನೋಡಿದ್ದೀನಿ. ಅದಕ್ಕೆ ಅದರದೇ ಆದಂತಹ ಒಂದು ನಮಸ್ಕಾರಗಳನ್ನ ನೀವೆಲ್ಲ ಸಲ್ಲಿಸಿರೋದನ್ನ ನಾನು ನೋಡಿದ್ದೀನಿ. ಈ ಒಂದು ಬೆಲ್ಟ್ ಅಲ್ಲಿ ಎಸ್ಪೆಷಲಿ ನಾವು ದುರ್ಗಾ ಪರಮೇಶ್ವರಿಯನ್ನ ನಾವು ಜಾಸ್ತಿ ಆರಾಧಿಸ್ತೀವಿ. ದುರ್ಗೆಯನ್ನ ನಾವು ನವದುರ್ಗಾ ರೂಪದಲ್ಲಿ ನಾವು ಏನಂತ ಹೇಳ್ತಾರೆ, ಅವಳನ್ನ ಸಂಭ್ರಮಿಸ್ತೀವಿ. ನವದುರ್ಗೆಯರ ರೂಪ ಅಂತ ಬಂದಾಗ ಇಲ್ಲಿ ಮಹಿಳೆಯರ ದಿನಾಚರಣೆ ನಾವು ಮಾಡ್ತಿರೋದ್ರಿಂದ ಇಲ್ಲಿ ಸಾಕಷ್ಟು ಮಹಿಳೆಯರು ಮೊದಲನೇದಾಗಿ ಕನ್ನಡ ಬರುತ್ತಲ್ಲ ಎಲ್ರಿಗೂ? ಓಕೆ. ಮಹಿಳೆಯರ ದಿನಾಚರಣೆಯನ್ನ ನಾವು ಆಚರಿಸಿರೋ ಕಾರಣದಿಂದ ಈ ನವದುರ್ಗಗಳನ್ನ ನಾವು ತಗೊಳ್ಳೋಣ. ಇದರ ಮೂಲಕ ಮಹಿಳೆಯ ಜೀವನದ ಮಹತ್ವದ ಬಗ್ಗೆ ಕುರಿತು ಮಾತನಾಡ್ತಿಲ್ಲ, ಈ ಡಿಸೈನ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಫಸ್ಟ್ ರೋಲ್ ನಾವು ಪ್ಲೇ ಮಾಡೋದೇನಂತ ಅಂದ್ರೆ, ಒಂದು ಡಾಟರ್ ಆಗಿ, ಒಂದು ಶೈಲಪುತ್ರಿಯಾಗಿ, ಅದಾದ ನಂತರ ಅಪ್ಪನಿಗೆ ನಾವೇನೆಲ್ಲ ಕರ್ತವ್ಯಗಳನ್ನ ಮಾಡಬೇಕು, ಅದರಲ್ಲಿ ಕರ್ತವ್ಯ ಇರೋದಿಲ್ಲ, ಆಟ ಆಡ್ಕೊಂಡು ಅವ್ರಿಗೆ ಮಜಾ ಕೊಟ್ರೆ ಸಾಕು, ಆ ಕರ್ತವ್ಯನ ನಾವು ಮುಗಿಸ್ಬೇಕಾಗುತ್ತೆ. ಅದಾದ ನಂತರ ಬ್ರಹ್ಮಚಾರಿಣಿಗಳಾಗಬೇಕಾಗುತ್ತೆ. ವಿದ್ಯೆ, ಜ್ಞಾನ ಮತ್ತೆ ಅರಿವನ್ನ ಮೂಡಿಸ್ಕೊಳ್ಳುವಂತ ಹಂತಕ್ಕೆ ಹೋಗ್ತೀವಿ. ಬ್ರಹ್ಮಚಾರಿಣಿ ಆದ ನಂತರ ಚಂದ್ರಘಂಟ, ಅಂದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಶಿವನಿಗೆ ನಾವು
ಸಮರ್ಪಿಸ್ಕೊಳ್ಳೋದು, ನಮ್ಮಿಬ್ಬರ ಒಂದು ಯೂನಿಯನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಳ್ಳೋದು. ಅದಾದ ನಂತರ ನಾವು ಕೂಷ್ಮಾಂಡ ಆಗ್ತೀವಿ. ನಮ್ಮ ಜೀವನದ ಹಂತದ ಡಿಸೈನ್ಗಳನ್ನ ನೀವು ನೋಡಿ. ಕೂಷ್ಮಾಂಡ ಅಂತ ಅಂದ್ರೆ ನಮ್ಮ ಗರ್ಭದಲ್ಲಿ ಇರುವಂತಹ ಅಂಡ, ನಮಗೆ ಇರುವಂತಹ ಶಕ್ತಿ. ಒಂದು ಜೀವಕ್ಕೆ ನಾವು ಜೀವ ಕೊಡಬಹುದು. ನಮ್ಮಲ್ಲಿ ಒಂದು ಮಹಿಳೆಯಾಗಿ ದೇವರು ನಮಗೆ ಅನುಗ್ರಹಿಸ್ತಿರುವಂತಹ ಶಕ್ತಿ ನಮ್ಮಲ್ಲಿದೆ. ಕೂಷ್ಮಾಂಡ ಆದ ನಂತರ ನಮಗೆ ಸ್ಕಂದ ಮಾತಾ, ನಾವು ತಾಯಿ ಆದ ನಂತರ ತಾಯಿಯಾಗಿ ಮಡಿಲಲ್ಲಿ ನಮ್ಮ ಮಕ್ಕಳನ್ನ ಹೊತ್ತು ನಮ್ಮ ಜೀವನವನ್ನ ಮುಂದೆ ಸಾಗಿಸೋದು. ಇದಾದ ನಂತರ ಒಂದು 35-40 ಬಂದ ತಕ್ಷಣ ಈಗಿನ ಕಾಲದಲ್ಲಿ ನಾವೆಲ್ಲ ಸುಸ್ತಾಗ್ಬಿಡ್ತೀವಿ ಅಲ್ವಾ. ಅಯ್ಯೋ ಇಷ್ಟನ ಜೀವನ, ಇಲ್ಲಿಗೆ ಮುಗಿತಾ, ಎಲ್ಲ ಮಾಡ್ಬಿಟ್ನಾ ನಾನು, ನನಗೂ ಇನ್ನೂ ಏನೇನೋ ಆಸೆ ಕನಸುಗಳಿತ್ತಲ್ವಾ ಅಂತ ಅನ್ಕೊಳ್ಳೋ ಹಂತ ಬಂದಾಗ ಕಾತ್ಯಾಯಿನಿ ರೂಪ ನಾವು ತಗೋತೀವಿ. ನಮ್ಮನ್ನ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕು, ನಮ್ಮನ್ನ ನಾವು ಕಲಿಬೇಕು. ನಮಗೆ ಏನು ಆಸಕ್ತಿ ಇದೆ, ನಮಗೆ ಇರುವಂತಹ ಆಸೆಗಳೇನಿದೆ, ನಮ್ಮ ಪರ್ಪಸ್ ಏನಿದೆ ಅನ್ನೋದನ್ನ ನಮ್ಮನ್ನ ನಾವೇ ಕಲಿತಾ 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 ಹೋದಾಗ ಕಾತ್ಯಾಯಿನಿ ಆದ ನಂತರ ಕಾಳರಾತ್ರಿಯ ರೂಪ ತಗೋತೀವಿ. ಯಾಕಂದ್ರೆ ಎಷ್ಟೋ ವಿಷಯಗಳು ನಮಗೆ ನಮ್ಮಲ್ಲೇ ಇಷ್ಟ ಆಗೋದಿಲ್ಲ, ಹೊರಗಡೆ ತೋರಿಸೋ ವಿಷಯಗಳು ನಮ್ಗೆ ಇಷ್ಟ ಆಗೋದಿಲ್ಲ. ಉಗ್ರ ರೂಪ ತಾಳ್ದಲ್ಲೇ ಹೆಂಗೆ ಹೊರಗಡೆ ಎನರ್ಜಿ ಶಕ್ತಿ ಬರೋದಿಲ್ಲ. ನಾವು ಉಗ್ರ ರೂಪರಾಗಿ ಅದಾದ ನಂತರ ನಾವು ಸಿದ್ಧಿದಾರ್ಥಿಗಳಾಗಬೇಕು. ಏನು ಬೇಡ, ಜೀವನ ನೋಡಿದೀನಿ ಅಂತ ಈ ಡಿಸೈನ್ಗೆ